ಕಾಯ್ಕೊಳ್ತಿದೆ. ಇನ್ನೂ ಗಾಡಿ ಬರ್ತಾ ಇತ್ತು, ಹೋಗ್ತಾ ಇತ್ತು, ಎಲ್ಲ ಇತ್ತು ವಿಚಾರ. ಯಾಕೆ ಅಂದ್ರೆ ಬೇರೆ ಸಮಯದಲ್ಲಿ ಸರ್ಕಾರಿ ನಾನು ಕೂಡ ನಮ್ಮ ತಂದೆ ಜಿಲ್ಲಾಧಿಕಾರಿ ರ್ಯಾಂಕ್ ಹೋಗಿ ಬಂದಿರುವಂತ ಆನಂದಕೃಷ್ಣ ಅವರ ಮಗ ಇವತ್ತು ಅವ್ರ ಪಕ್ಕದಲ್ಲಿ ನಿವೃತ್ತಿ ಅಂತ ಸಿಎಂ ಸಾಹೇಬ್ರ ಪಕ್ಕದಲ್ಲಿ ಒಂದು ಬ್ರೋಕರ್ ಕುತ್ಕೊಂತಾರೆ ಅಂದ್ರೆ ಅದು ಐತಿಹಾಸಿಕ ದಿನ. ಎರಡನೇದ ಯಾಕೆ ಮಾತಾಡ್ತೀನಿ ಅಂತೆ ಅಂದ್ರೆ ನಾನು ಒಬ್ಬ ಕಲಾವಿದ, ಅವರ ಹೃದಯಾಂತರದಲ್ಲಿ ಒಂದು ಕಲೆ ಐಮ ಆಡಿದ್ದು ನನಗೆ ತಮಿಳು ಮಾತಾಡಕ್ ಬರಲ್ಲ, ಅದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ. ಅವ್ರು ಭಾವನಾತ್ಮಕವಾಗಿ ಮಾತನಾಡಿದ ಹಾಡು ಮತ್ತು ಕನ್ನಡ ಮತ್ತು ನೋವು ಅಧಿಕಾರಿಗಳು ಸರ್ಕಾರ ವಂಚನೆ ಮಾಡಿಲ್ಲ ಅಂತ ಹೇಳೋದು ಅದು ನಿಜವಾದ ಒಂದು ನನಗೆ ತುಂಬಾ ಖುಷಿ ಆಯ್ತು. ಮುಂದೆ ಇವಾಗೆಲ್ಲ ಹೇಳ್ತೀವಿ ರಿಟೈರ್ಡ್ ಲೈಫ್ ಅನ್ನೋದಿಲ್ಲ 60s ಅನ್ನೋದು ಅದು ಒಂದೇ ನಂಬರ್ಸ್ ಇಂದ ಹೋಗ್ತದೆ. ಸೆಕೆಂಡ್ ಇನ್ನಿಂಗ್ಸ್ ಆಫ್ ದ ಲೈಫ್ ಕಮೆಂಟ್ಸ್ ಓನ್ಲಿ ಆಫ್ಟರ್ 60 ಅಂತ ಆ ರೀತಿಯಲ್ಲಿ ಅವರಾಗ್ಲಿ ಅವ್ರು ಏನ್ ಹೇಳಿದ್ರು ಎಲ್ಲೂ ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಹೋಗಿ ಅವ್ರನ್ನ ಇದು ಮಾಡಿ ಒಂದು ಆಶ್ರಯ ಕೊಡ್ತೀನಿ ಅಂತ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಹೇಳಿದ್ರು. ಎರಡನೇ ಶಾಕ್ ಆಗಿದ್ದು ನಿಮ್ಮನ್ನ ನೋಡ್ತಾ ಇದ್ದಾರೆ ಯಾರಪ್ಪ ಎಲ್ಲ ಯಂಗ್ಸ್ಟರ್ಸ್ಗಳು ನಮ್ಮ ಇಲಾಖೆಗೆ ಬರ್ತಾ ಇದ್ದಾರೆ. ನಿಮ್ಮ ಸೇವೆ ನನ್ನಂಗೆ 60ರ ವಯೋಮಾನಕ್ಕೆ ಬರೋಸಕ್ಕೆ ನಾನು ಇವತ್ತು ಕೂಡ ಯಾರು ನನಗೆ ಸಮವಸ್ತ್ರ ಹಾಕೊಂಬ ಅಂತ ಹೇಳಲ್ಲ. 1985 ಫೆಬ್ರವರಿ 1 ಬಂಡೀಪುರಕ್ಕೆ ಹೋದೆ. ಅಂದಿನ ಹಿಂದಿನವರೆಗೂ ಎಲ್ಲಾ ಡಿಸೆಂಬರ್ 31 ಈ ಕಾಡತ್ರನೇ ಇರ್ತೀನಿ, ಎಲ್ಲ ನನ್ನ ಜನ್ಮದಿನ ಈ ಕಾಡತ್ರನೇ ಇರ್ತೀನಿ. ಈ ಕಾಡು ನಮಗೆ ಒಂದು ಅವಿಭಾಜ್ಯ ಸಂಬಂಧ ಹೊಂದಿದೆ ಅಂತ ಒಂದು ತಾಯಿ ಇವತ್ತು ನಿವೃತ್ತಿಗೆ ಹೋಗ್ತಾರೆ. ಇವ್ರಿಗಿಂತ ಹೆಚ್ಚು ಅವ್ರ ಮಕ್ಕಳಿಗೆ ಕೂತಿದ್ದಾರೆ. ನನಗೆ ತುಂಬಾ ಲಾಸ್ಟ್ ತುಂಬಾ ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಒಂದು ಮೂಟೆಗಟ್ಟಲೆ ಇದೆ ಸರ್ ನಿಮ್ಮ ಪುಸ್ತಕಗಳು ನಮ್ಮ ಹತ್ರ ಓದ್ತಾ ಇರ್ತೀನಿ, ನೀವು ಬಾಲುಗೌಡರಲ್ವಾ ಅಂತ. ಬಾಲು ಅಂದ್ರೆ ಸಾಕಪ್ಪ ಅಂತೀನಿ. ಇವತ್ತು ಅನೇಕ ಇತ್ತು ಎಸ್ ಸಾಹೇಬ್ರು ಊಟಕ್ಕೆ ಇಟ್ಕೊಂಡ್ರೆ ಊಟಕ್ಕೆ ಬರ್ಲಿಲ್ಲ, ನಾನು ಕಾಯ್ತಾ ಇದ್ದಾರೆ ಇದರಲ್ಲಿ. ಸೊ ದಯವಿಟ್ಟು ಅರಣ್ಯ ಇಲಾಖೆ ನಮ್ಮ ಸಿಎಂ ಸಾಹೇಬ್ರು ಒಳಗಡೆ ಕಲೆ ಗುಡಿಸಿ ಕಲಾವಿದರಾಗಿ ನಮ್ಮ ಕನ್ನಡ ಸರ್ಕಾರ ತುಂಬಾ ಇದೆ. ನಮ್ಮ ಹರಿಪ್ರಸಾದ್ ಸಾಹೇಬ್ರಾಗ್ಬೋದು, ಇವಾಗ ಗುಂಡ್ಲುಪೇಟೆ ಶಾಸಕರಾಗ್ಬೋದು, ಪ್ರತಿಯೊಬ್ರು ಕೂಡ ಕಲಾವಿದರ ಪ್ರಪಂಚದಲ್ಲಿ ಇದ್ದಾರೆ. ಅವ್ರನ್ನ ಮುಂದೆ ತರಲಿಕ್ಕೆ ಒಂದು ಪ್ರಯತ್ನ ಪಡಿ. ಈ ತರ ನಿವೃತ್ತಿ ಇವಾಗ ನಾನು ಇಲ್ಲೇ ಕುತ್ಕೊಂಡು ಶೇರ್ ಮಾಡಿದೆ. ವಿಧಾನಸಭಾ ಗ್ರೂಪ್ಸ್ ನೀವು ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು, ಶಾಸಕರು ಮತ್ತು ಸಚಿವ ಗ್ರೂಪ್ ನಾನು ಮೆಂಬರ್ ಇದ್ದೀನಿ. ಅದಕ್ಕೆ ಸಿಎಂ ಸಾಹೇಬ್ರು ನಿಮ್ದೆಲ್ಲ ಇರೋದನ್ನ ವ್ಯೂ ನಿಮ್ಮಿಂದನೂ ಅದನ್ನ ಹಾಕಿದೀನಿ, ನ್ಯೂಸ್ ಇಲ್ಲಿಂದಾನೆ ಕಳ್ಸಿಕೊಟ್ಟೆ, ವರದಿನೂ ಮಾಡ್ತೀನಿ. 14ನೇ ತಾರೀಕು ಚಿಂತಾಂಚೆಗೆ ಬಂದು ಇಲ್ಲಿ ತಂದು ಆ ಪುಸ್ತಕಗಳು ಅನ್ಸ್ತೀನಿ, ಕ್ಯಾಲೆಂಡರ್ ಅನ್ಸ್ತೀನಿ, ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ನಾನು ಮಾತಾಡಿದೆ ಅಂದ್ರೆ ಇವತ್ತು ಎಲ್ರಿಗೂ ಒಂದಿನ ನಿವೃತ್ತಿ ಅನ್ನೋದು ಬರ್ತಾರೆ. ಮಕ್ಕಳು ಏನಿದ್ದೀರಾ ತಾಯಿಯನ್ನ ಇದು ಮಾಡ್ಕೋಬೇಕು. ಕಳೆದ 3.5 ವರ್ಷದಲ್ಲಿ ನನ್ನ ತಂದೆ ತಾಯಿ ನಂತರನೇ 2 ಟರ್ಮ್ ವಾರ್ಡನ್ ಆಗಿದ್ದ ವೈದ್ಯಶ್ರೀ ಡಾಕ್ಟರ್ ರಿತಿಕಾ ಮಂಜುಳಾ ಲಾಯರ್ ಆಗಿದ್ದ ನಮ್ಮ ಅಣ್ಣ. ಭೂಮಿ ಮೇಲೆ ಯಾರು ಇಲ್ಲ. ಪ್ರತಿಯೊಂದು ಮುಂದೆ ಬರ್ಬೇಕಾದ್ರೆ ಒಂದು ತಾಯಿ ನನ್ನ ಜೊತೆ ಇವತ್ತು ಅನಿತಾ ಬಂದಿದ್ದಾರೆ, ರೋಡ್ ಮೇಲೆ ಅನಿತಾ. ಇವತ್ತು ಎಲ್ಲೇ ಹೋಗ್ಬೇಕಾದ್ರೆ ನನ್ನ ಸಂಘಟನೆ ನನ್ನ ಸಾಕ್ತಾ ಇರೋ ಹೆಣ್ಮಕ್ಳೆ ಆ ತರದಲ್ಲಿ ಒಬ್ಬ ಬ್ಯಾಚುಲರ್ ಆಗಿ ನಾನು ಮುಂದ್ಕೊಂಡು ಸಾಕ್ತಾ ಇರ್ತೀನಿ. ಅನೇಕ ಬಾರಿ ಬಂದಿದ್ದೀನಿ ಶ್ರೀಪುರತ್ತೂರು ಎರಡು ವರ್ಷಗಳು ರಿಸಲ್ಟ್ ಕ್ಯಾಂಪ್ ಆಗಲೇಬೇಕು. ಆ ಎಮ್ಮ ಇಲ್ಲ ಒಳ್ಳೆದು ಆರೋಗ್ಯ ಮಾಡೋ 2 ಬ್ಯಾಚ್ ಅವ್ರು ಹೇಳಿದ್ರೆ ದೇವ್ರ ಕಥಾಸ್ತು ಅಂದ್ರೆ ಅವ್ರು 20 ಜನಕ್ಕೆ ಮಕ್ಕಳು ಕೊಟ್ಟಿದ್ರು. ಇಂಥವೆಲ್ಲ ನೋವಾಗಿದೆ. ಅದು ವ್ಯವಸ್ಥೆಗಳ ವಿರುದ್ಧ ಹೋರಾಟ, ಪ್ರಭಾಕರ ಜೊತೆ ಹೋರಾಟ ಆಗೋದಿಲ್ಲ. ಈ ಜಾಗದಲ್ಲಿ ಮಾಡಿ ಇವತ್ತು ನೀವು ಅವ್ರನ್ನ ಅಷ್ಟು ಚೆನ್ನಾಗಿ ಕಾಳಜಿ ತಗೊಂಡಿದ್ದೀರಾ, ಪ್ರತಿಯೊಬ್ರು ಮಾಡಿದ್ದೀರಾ. ಹೇಳ್ತಾರೆ ಗುತ್ತಿಗೆದಾರರಿಂದ ಸಹಾಯ ಮಾಡ್ತಿದ್ದಾರೆ, ಅದಕ್ಕಿಂತ ದೊಡ್ಡ ಮಾತು ಬೇಕಾಗಿಲ್ಲ ಅಂತ ನಾನು ಹೇಳ್ಕೊಡ್ತಾ, ಇವತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳಿದ್ದಾರೆ, ಚೀಫ್ ಸೆಕ್ರೆಟರಿ, ಅವರು ಕೂಡ ಒಂದು ಮಹಿಳೆನೆ. ಅವರು ನನಗೆ 38 ವರ್ಷದ ಗಳಿಸಿಯ ಸ್ನೇಹಿತರಾಗಿದ್ದಾರೆ. ಸರ್ ಮತ್ತೊಮ್ಮೆ ಹ್ಯಾಟ್ಸಪ್, ನೀವು ಅಷ್ಟು ಅಮ್ಮನ ಕಾಪಾಡಿದ್ದೀರಾ. ಅವರೊಬ್ಬರು ಅನೇಕ ಸಂಘ ಸಂಸ್ಥೆಗಳು ಇನ್ನು ನವೀನ್ ಜಿ ಅವರೇ, ನೀವು ಗುಂಡ್ಲುಪೇಟೆಯಲ್ಲಿದ್ದೀರಾ, ಚಾನಲ್ಸ್ ಜೊತೆಲಿದ್ದೀರಾ. ನಾನು ನವೀನ್ ಅವ್ರಿಗೆ ಎಲ್ಲಾ ಕಡೆ ಒಬ್ಬಳೆ ನನ್ನ ತಮ್ಮ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಆ ಲೆವೆಲ್ ಪೋಸ್ಟಿಂದ ಈ ಲೆವೆಲ್ ವರೆಗೂ ಅವ್ರ ಜೊತೆ ನಾನು ಬೆಳವಣಿಗೆಲ್ಲೇ ಇದ್ದೀನಿ. ಸೊ ಅವ್ರನ್ನ ಕಲಾವಿದರಾಗಿ ಮುಂದಕ್ಕೆ ತನ್ನಿ ಮತ್ತು ಇಂಥ ಗ್ರ್ಯಾಂಡ್ ಆಗಿ ಅವ್ರ ಜೊತೆ ಫೆಲಿಸಿಟೇಟ್ ಮಾಡಿದ್ದೀರಾ. ಚಿನ್ನದ ಉಂಗ್ರಾಣಿ ಕೈಗೆ ಅನ್ಸಿದ್ರೆ ಅದು ಅಮ್ಮನಿಗೆ ಏನಮ್ಮ ನಿನ್ನ ಜೀವನದಲ್ಲಿ ಮರೆಯಲಾಗದ ಗಳಿಗೆ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಶುಭಾರೈಕೆ ಮಾಡ್ತೀನಿ. ಒಂದು ಕೈ ಮುಗಿದು ಸಿಎಂ ಸಾಹೇಬರಿಗೆ ಕೇಳ್ತಾ ಇದ್ದೀನಿ, ಸರ್ ವರ್ಷಾಣ ತರ ಆಗಿದೆ, ಎಲ್ಲೋ ಒಂದು ಅಭಿವೃದ್ಧಿ ಆಯ್ತು ಅಂತ ಸಫಾರಿ ಆಗೋದಲ್ಲ. ಸೌತೆಕಾಯಿ ಮಾರೋರು, ಲಿಂಬೆಕಾಯಿ ಮಾರೋರು ಆಗ್ಲಿ, ಚಿಪ್ಪೆಕಾಯಿ ಮಾರೋರು ಆಗ್ಲಿ, ವಾಚ್ಯದ ಎಷ್ಟು ಜನ ಜೀವನಕ್ಕೆ ಇದಾಗಿದೆ. ಸರ್ಕಾರದ ಲೆವೆಲ್ ಇದು ಮಾಡಿ ಮಧ್ಯಾಹ್ನ ತಿಂಗಳಾದ್ರೂ ಮಾಡೋಂಗಿಲ್ಲ. ಎಷ್ಟು ಜನಕ್ಕೆ ನಾನು ಹೇಳಿದೆ, ನನಗೆ ತಮಿಳು ಬರಲ್ಲ, ಅವ್ರಿಗೆ ಹಿಂದಿ ಇಂಗ್ಲಿಷ್ ಅಲ್ಲಿ ಹೇಳಿದೆ. ಒಂದು ಬ್ಯಾನರ್ ಫ್ಲೆಕ್ಸ್ ಇರೋಗಿ ಎಲ್ಲ ಅದು ಮಾಹಿತಿಯನ್ನು ರೋಡಲ್ಲಿ ಹಾಕೊಡ್ಬೇಕು. ಬಂದು ನಿರಾಸೆಯಿಂದ ಮುಂದೆ ಹೋಗಿ ಮದುವೆ ಇದೆ ಅದನ್ನೆಲ್ಲ ಹೇಳಿದೆ. ಇದು ರೀಓಪನ್ ಆಗ್ಬೇಕು. ಯಾಕೆಂದ್ರೆ ಬಂಡೀಪುರ ತಾಯಿ ಪೃಥ್ವಿ ಮಾತೆ ಅನೇಕ ಕುಟುಂಬಗಳಿಗೆ ಜೀವನಾಧಾರ ಮಂಗಳ, ಅದು ಕೂಡ ಎಷ್ಟು ದುಃಖ ಆಗುತ್ತೆ. ಆ ರೀಓಪನ್ಗೆ ಒಂದು ಪ್ರಯತ್ನ ಪಡಿ ಅಂತ ಹೇಳುತ್ತಾ ನನ್ನ 2 ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಪರಿಸರ ಮಾತು.